ಕಲಬುರಗಿ ಏರ್ಪೋರ್ಟ್ ಬಂದಾಗಿ ಬಹಳಷ್ಟು ತಿಂಗಳಾಗ್ಬಿಟ್ಟಿದೆ. ಇವತ್ತು ಕಲಬುರಗಿ ಏರ್ಪೋರ್ಟ್ ಸ್ಟಾರ್ಟ್ ಮಾಡಕ್ಕೆ ಇವತ್ತು ವಿರೋಧ ಪಕ್ಷದವರು ಇವತ್ತು ಇದ್ದಂತ ಸರ್ಕಾರದವರು ಯಾರು ಅದ್ರ ಬಗ್ಗೆ ದನಿ ಎತ್ತಂತ ಕೆಲಸ ಮಾಡಿಲ್ಲ. ಎಮರ್ಜೆನ್ಸಿ ಸೆಷನ್ ಸ್ಟಾರ್ಟ್ ಮಾಡಿದ್ರು, ಅರ್ಧಾಗನು ಇದ್ರ ಬಗ್ಗೆ ಏನು ವಿಷಯ ಚರ್ಚೆ ಮಾಡಿಲ್ಲ. ಅದಕ್ಕಿಂತ ಮುಂಚೆನೂ ಅಸೆಂಬ್ಲಿ ನಡೀತು, ಅರ್ಧಾಗನು ಚರ್ಚೆ ಮಾಡಿಲ್ಲ. ಇವತ್ತು ನಾವು ಕಲಬುರಗಿಲಿಂತ ನಾವು ಈ ಭಾಗದ ಎಲ್ಲ ಮುಖಂಡರು ನಾವು ದಿಲ್ಲಿ ಹೋದಾಗ ನಾನು ಪರ್ಸನಲಿ ನನ್ನ ಕಡೆಯಿಂದ ಒಂದು ಮನವಿ ಕುಮಾರಣ್ಣವ್ರಿಗೆ ನಾನು ಸಲ್ಲಿಸಿದ್ದೀನಿ. ಯಾಕಂದ್ರೆ ಇವತ್ತು ಏರ್ಪೋರ್ಟ್ ಅಂದ್ರೆ ಸೆಕೆಂಡ್ ಲಾರ್ಜೆಸ್ಟ್ ನಮ್ ಕರ್ನಾಟಕನಲ್ಲಿ ಬಿಗ್ಗೆಸ್ಟ್ ಏರ್ಪೋರ್ಟ್ ನಮ್ ಗುಲ್ಬರ್ಗ. ಇವತ್ತಿಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಆಗಿದೆ. ಇವತ್ತು ಹೈಕೋರ್ಟ್ ಜಡ್ಜಸ್ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ESI ಹಾಸ್ಪಿಟಲ್ಸ್ ಡಾಕ್ಟರ್ಸ್ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಎಮರ್ಜೆನ್ಸಿ ಪೇಷಂಟ್ಗಳಿಗೆ ನಾವು ಇವತ್ತು ಏರ್ಪೋರ್ಟ್ಲಿಂತ ಇಮಿಡಿಯೇಟ್ ಶಿಫ್ಟ್ ಮಾಡಿಸ್ಬೇಕಂದ್ರೆ ಇವತ್ತು ಹೈದರಾಬಾದ್ ಅಲ್ಲಿ ಇಲ್ಲಿ ಹೋಗೋ ಪರಿಸ್ಥಿತಿ ಬಂದಿದೆ. ಇವತ್ತು ಪ್ರೈವೇಟ್ ಏರ್ಪೋರ್ಟ್ ಆಗಿದೆ ಅದು. ಆಕ್ಚುಲಿ ಅದು ಸಾರ್ವಜನಿಕರು ಓಡಾಡೋದು ಬಂದಾಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಅವ್ರ ಸ್ಪೆಷಲ್ ಜೆಟ್ ತಗೊಂಡು ಅದಕ್ಕೆ ಯೂಸ್ ಮಾಡ್ಕೊತಾ ಇರ್ತಾ ಇದ್ದಾರೆ. ಜನರಿಗೆ ಅನುಕೂಲ ಆಗಂತ ಕೆಲಸ ಇಲ್ಲಿ ಮಾಡ್ತಾ ಇಲ್ಲ ಇವರು. ಇವತ್ತು ನಾನು ಕುಮಾರಣ್ಣವ್ರಿಗೆ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಇಮಿಡಿಯೇಟ್ ಅದೇ ದಿನ ಕನ್ಸಲ್ಟ್ ಮಿನಿಸ್ಟರ್ಗೂ ಫಾರ್ವರ್ಡ್ ಆಗಿದೆ, ಲೆಟರ್ ಫಾರ್ವರ್ಡ್ ಆಗಿದೆ. ಇಮಿಡಿಯೇಟ್ ಸೀರಿಯಸ್ ಅದು ಫಾರ್ವರ್ಡ್ ಆಗಿದೆ. ನಾವು ಸೀರಿಯಸ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದೆವು. ನಮ್ಗೊಂದು ನಮ್ಮ ನಾಯಕರ ಮೇಲೆ ಒಂದು ವಿಶ್ವಾಸ ಇದೆ. ಕೇಂದ್ರದಾಗ ಮಂತ್ರಿ ಆಗಿ ಇದ್ದಾರೆ, ಅವರು ಮಾಡ್ಕೊಡ್ತಾರಂತ ನಮ್ಗೊಂದು ವಿಶ್ವಾಸ ಇದೆ. ಅದು ಕೆಲಸ ಇನ್ನ ಮೇ ಬಿ ನಡೀತಾ ಇದೆ. ನಾನು ಮತ್ತೆ ಫಾಲೋ ಅಪ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವೀಕ್ ನಾನು ದಿಲ್ಲಿ ಹೋಗ್ತಾ ಇದ್ದೀನಿ. ಗುಲ್ಬರ್ಗ ಏರ್ಪೋರ್ಟ್ ಸ್ಟಾರ್ಟ್ ಆಗೋವರೆಗೂ ನಾವು ಅದಕ್ಕೆ ಹೋರಾಟ ಮಾಡ್ತಾನೆ ಇರ್ತೇವೆ ಅಂತ ಹೇಳಕ್ ಇಷ್ಟ.